ಇನ್ನು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ಈಗ ದಾವಣಗೆರೆಯ ಜಿಲ್ಲೆ ಮತ್ತು ಹರಿಹರ ತಾಲೂಕಿನ ಹರಿಹರದ ತುಂಗಭದ್ರಾ ನದಿಯು ಕೂಡ ಮೈದುಂಬಿ ಹರಿತಾ ಇರ್ತಕ್ಕಂಥದ್ದು. ಸೊ ನೀವು ದೃಶ್ಯದಲ್ಲಿ ನೋಡ್ಬೇಕಾಗುತ್ತೆ, ಈ ಹರಿಹರದ ತುಂಗಭದ್ರಾ ನದಿಯು ಕೂಡ ಮೈದುಂಬಿ ಹರಿತಾ ಇರ್ತಕ್ಕಂಥದ್ದು. ಸೊ ಈಗ ಕರ್ನಾಟಕದ ಮಲೆನಾಡು ಭಾಗದಾಗಿರ್ತಕ್ಕಂಥ ಶಿವಮೊಗ್ಗ ಆ ಕಡೆ ಭಾಗದಲ್ಲಿ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ತುಂಗಭದ್ರಾ ನದಿಯು ಕೂಡ ಮೈದುಂಬಿ ಹರಿತಾ ಇರ್ತಕ್ಕಂಥದ್ದು. ಸೊ ಈ ನದಿಯಲ್ಲಿ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ತುಂಗಾರತಿ ಮಂಟಪದ ಮೆಟ್ಟಿಲುವರೆಗೆ ನೀರು ಕೂಡ ಬಂದಿರತಕ್ಕಂಥದ್ದು. ಮೈದುಂಬಿ ಹರಿಯುವ ತುಂಗಭದ್ರೆ ನೋಡಲು ವಿವಿಧ ಜಿಲ್ಲೆಗಳಿಂದ ಆಗಮಿಸುತ್ತಿರುವ ಪ್ರವಾಸಿಗರ ದಂಡು ಕೂಡ ನೀವು ನೋಡ್ತಾ ಇರ್ತಿರ್ಬೋದು. ಮತ್ತು ತುಂಗಭದ್ರಾ ನದಿ ತುಂಗಾ ಜಲಾಶಯದಿಂದ 82,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಬಿಡ್ತಾ ಇರ್ತಕ್ಕಂಥದ್ದು. ಸೊ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯದ ಎಲ್ಲ 22 ಗೇಟ್ ಓಪನ್ ಕೂಡ ಮಾಡಿರ್ತಕ್ಕಂಥದ್ದು. ಸೊ ಡ್ಯಾಮ್ ನೀರಿನ ಜೊತೆ ಮಳೆ ನೀರು ಸೇರಿ ತುಂಬಿ ಹರಿತಿರ್ತಕ್ಕಂಥ ತುಂಗಭದ್ರಾ ನದಿ ಇನ್ನು ಮಳೆಯಿಂದ ಭದ್ರಾ ಜಲಾಶಯದ ಒಳಹರಿವು ಹೆಚ್ಚಳ ಆಗಿರ್ತಕ್ಕಂಥದ್ದು. ನಿರಂತರ ಮಳೆಯಿಂದ ಒಂದೇ ದಿನಕ್ಕೆ 3 ಅಡಿಗಳಷ್ಟು ಜಲಾಶಯಕ್ಕೆ ನೀರು ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಇನ್ನು ಭದ್ರಾ ಡ್ಯಾಮ್ ನೀರನ್ನು ನದಿಗೆ ಬಿಟ್ಟರೆ ಅಪಾಯದ ಮಟ್ಟ ತಲುಪುವಲ್ಲಿ ತುಂಗಭದ್ರಾ ನದಿ ಪಾತ್ರ ಇರತಕ್ಕಂಥದ್ದು. ಸೊ ಮಳೆಯಿಂದ ಭದ್ರಾ ಜಲಾಶಯ ಭರ್ತಿಯಾಗುತ್ತಿದ್ದು ಭತ್ತ ಬೆಳೆಯಬಹುದು ಮತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಕೂಡ ಸಂತಸ ಆಗಿರ್ತಕ್ಕಂಥದ್ದು. ಸೊ ಆಗಸ್ಟ್ ಆರಂಭದಲ್ಲೇ ಎಡಬಿಡದೆ ಸುರಿದಿರುವ ಮಳೆ ನದಿ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ಅಧಿಕವಾಗುತ್ತಿರುವ ಪ್ರವಾಸಿಗರ ದಂಡು ನೀವು ಹರಿಹರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಏನು ಆಗಸ್ಟ್ ಮೊದಲನೇ ವಾರದಲ್ಲಿ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಈಗ ತುಂಗಭದ್ರಾ ನದಿ ಕೂಡ ಮೈದುಂಬಿ ಹರಿತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಹರಿಹರದ ನದಿಯನ್ನ ನೋಡ್ಲಿಕ್ಕೆ ಇಲ್ಲಿ ಪ್ರವಾಸಿಗರು ಕೂಡ ಅತಿ ಹೆಚ್ಚಾಗಿ ಬಂದು ನೋಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲಾ ರೈತರಲ್ಲೂ ಕೂಡ ಸಂತಸವನ್ನ ನೀವು ಮುಖದಲ್ಲಿ ಸಂತೋಷ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸೊ ದಾವಣಗೆರೆಯ ಸಮಸ್ತ ಸುದ್ದಿಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.